ಹಲೋ ಫ್ರೆಂಡ್ಸ್, ನಮಸ್ಕಾರ. ಸ್ನೇಹಾಸ್ ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಈಸಿಯಾಗಿ, ಕ್ವಿಕ್ಕಾಗಿ ಮತ್ತು ಅಷ್ಟೇ ರುಚಿಕರವಾಗಿ ಬಾಂಗಡೆ ಮೀನು ಸಾರು ಮಾಡಕತ್ತೀನಿ. ಬರ್ರಿ ಹಂಗಾರ ಈ ಬಾಂಗಡೆ ಮೀನು ಸಾರು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ 1 kg ಆಗುವಷ್ಟು ಬಾಂಗಡೆ ಮೀನು ಉಪ್ಪು ಹಾಕಿ 2-3 ಸರ್ತಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಬಾಂಗಡೆ ಮೀನು ಸಾರು ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲಿ ತುರಿದಿರೋ ಕೊಬ್ಬರಿ, ಪಲಾವ್ ಎಲೆ, ದಾಲ್ಚಿನ್ನಿ, 2 ಏಲಕ್ಕಿ, ಲವಂಗ, ಜೀರಿಗೆ, ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು 1 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಈಗ ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾವು ಈ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮೀನಿಗೆ ಸ್ವಲ್ಪ ಅರಿಶಿನ ಪುಡಿ, 2 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಟೇಸ್ಟ್ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. 1 ಟೀ ಸ್ಪೂನ್ ಆಗುವಷ್ಟು ಫಿಶ್ ಕರಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲಿಂಬೆ ಹಣ್ಣಿನ ರಸ ಬೇಡ ಅನ್ನೋರು ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಯೂಸ್ ಮಾಡಬಹುದು. ಈಗ ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ರಿ ಆ ಮಸಾಲೆ ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ರುಬ್ಬಿಟ್ಟಿರೋ ಎಲ್ಲ ಮಸಾಲೆ ಹಾಕಿ ಎಲ್ಲ ಮೀನುಗಳಿಗೆ ಉಪ್ಪು, ಖಾರ ಮತ್ತು ಈ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಕರೆಕ್ಟಾಗಿ ಹತ್ಕೊಳ್ಳುವಂಗೆ ಚೆಂದಾಗೆ ಕಲಿಸ್ಬೇಕ್ರಿ. ನೋಡ್ರಿ, ಈ ಥರ ಕೈಯಿಂದ ಎಲ್ಲ ಮೀನಿಗೆ ಮಸಾಲೆ ಹತ್ಕೊಳ್ಳುವಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ಮಸಾಲೆ ಜೊತೆ ಮೀನುಗಳನ್ನೆಲ್ಲ ಮಿಕ್ಸ್ ಮಾಡಿ ಆಗೈತಿ. ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಂಚಿರೋ 1 ಉಳ್ಳಾಗಡ್ಡಿ ಹಾಕಬೇಕು. ಈ ಉಳ್ಳಾಗಡ್ಡಿ ಎಲ್ಲ ಎಣ್ಣೆಯಲ್ಲಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೀನು ಫ್ರೈ ಮಾಡಿ ಉಳಿದಿರೋ ಎಣ್ಣೆ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಲರ್ ಕಾಣಕತ್ತೈತ್ರಿ. ಮೀನು ಫ್ರೈ ಮಾಡಿ ಉಳಿದಿರೋ ಎಣ್ಣೆ ಏನಿರ್ತೈತಲ್ರಿ, ಇದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಉಳಿದಿದ್ದ ಎಣ್ಣೆ ತೆಗೆದಿಟ್ರೆ ಅಷ್ಟೊಂದು ಎಣ್ಣೆ ಎಲ್ಲ ವೇಸ್ಟ್ ಆಕೈತಲ್ರಿ. ಅದಕ್ಕೆ ನಾ ಈ ಮೀನು ಸಾರಿಗೆ ಯೂಸ್ ಮಾಡಕತ್ತೀನಿ ರೀ. ಈಗ ಉಳ್ಳಾಗಡ್ಡೆ ಎಲ್ಲ ಕರೆಕ್ಟಾಗಿ ಫ್ರೈ ಆದಮೇಲೆ ನಾವು ಮಸಾಲೆಗ ಎಲ್ಲ ಫಿಶ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಈ ಫಿಶ್ ಎಲ್ಲ ಈ ಒಗ್ಗರಣೆಗೆ ಹಾಕಬೇಕು. ಈಗ ನಿಧಾನವಾಗಿ ಎಲ್ಲ ಫಿಶ್ಗಳನ್ನು ಎಣ್ಣೆ ಹತ್ತುವಂಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಕಾದಿರೋ ಎಣ್ಣೆಗೆ ಫಿಶ್ ಹಾಕಿದ್ಮೇಲೆ ಫಿಶ್ ಎಲ್ಲ ಬೇಗ ಸಾಫ್ಟ್ ಆಗಿಬಿಡ್ತಾವ್ರಿ. ಅದಕ್ಕಾಗಿ ಈ ಫಿಶ್ನ ಸ್ವಲ್ಪ ಸ್ಲೋಲಿ ಎಲ್ಲ ಹೊಳಿಸಿ ಹಾಕ್ಬೇಕ್ರಿ. ನೋಡ್ರಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಹಾಕಿರೋ ಮಸಾಲೆ ಎಲ್ಲ ಬೆಂದು ಸೈಡ್ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಬಿಸಿ ನೀರು ಹಾಕಬೇಕು. ಬಿಸಿ ನೀರು ಯಾಕೆ ಹಾಕ್ಬೇಕಂದ್ರೆ ನಾವು ಮೊದಲ ಈ ಫಿಶ್ ಎಣ್ಣೆಗೆ ಫ್ರೈ ಮಾಡ್ಕೊಂಡಿದ್ವಲ್ರಿ, ಅದಕ್ಕೆ ಕುಕ್ಕಿಂಗ್ ಪ್ರೊಸೆಸ್ಸು ಫಾಸ್ಟಾಗಿ ಆಗ್ತೈತಿ ಮತ್ತು ಮೀನು ಕೂಡ ಜಾಸ್ತಿ ಬೆಂದು ಎಲ್ಲ ಒಡೆಯೋದಿಲ್ಲ. ಅದಕ್ಕಾಗಿ ನಾನಿಲ್ಲಿ ಬಿಸಿನೀರು ಯೂಸ್ ಮಾಡಿದ್ದೀನಿ. ನೋಡ್ರಿ, ನೀರು ಹಾಕಿದ್ಮೇಲೆ ಹಿಂಗೆ ಸ್ವಲ್ಪ ಎಲ್ಲ ಫಿಶ್ನ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದನ್ನು ಗ್ಯಾಸ್ ಫ್ಲೇಮ್ ಲೋ ಇಟ್ಟು ಒಂದು 3-4 ನಿಮಿಷ ಹಿಂಗೆ ಬೇಯಿಸ್ಬೇಕ್ರಿ. ಈ ಮೀನು ಸಾರಿಗೆ 1 ಕುದಿ ಬಂದರೂ ಸಾಕ್ರಿ, ಪಟ್ ಅಂತ ಮೀನು ಸಾರು ರೆಡಿಯಾಗಿಬಿಡ್ತೈತಿ. ಈ ಥರ ಮೀನು ಸಾರು ಮಾಡೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ ಮತ್ತು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ. ಇಲ್ಲಿ ನೋಡ್ರಿ, ಮೀನು ಸಾರು ಈಗ ರೆಡಿಯಾಗಿ ಕುದಿಯಾಕತ್ತೈತಿ. ಈಗ ಇದಕ್ಕೆ ನಾವು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಡಬೇಕು. ಇಷ್ಟು ಮಾಡಿದ್ರೆ ಆಯ್ತು ನೋಡ್ರಿ, ನಮ್ಮ ಮೀನು ಸಾರು ರೆಡಿ. ಹಾಗಾದರೆ ಫ್ರೆಂಡ್ಸ್, ಹೆಂಗಿತ್ತು ನಮ್ಮ ಇವತ್ತಿನ ರೆಸಿಪಿ? ನಮ್ಮ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆದ್ರೆ ಖಂಡಿತ ನೀವು ನಿಮ್ಮ ಮನ್ಯಾಗ ಒಂದು ಸರ್ತಿ ನಾವು ಹೇಳ್ಕೊಟ್ಟಂಗೆ ಮಾಡಿ ನೋಡ್ರಿ ಮತ್ತು ನಮ್ಮ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಮಾಡೋ ರೆಸಿಪಿಗಳು ನಿಮಗೂ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.